ದಿಲ್ಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಹಾಗೆ ಕಾಣಿಸ್ತಾ ಇದೆ. ವಾರ್ ರೂಮ್ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಮುಂದುವರಿದಿದೆ. ದಿಲ್ಲಿಯ ಜಿಆರ್ಜಿ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ವಾರ್ ರೂಮ್ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಆರಂಭ ಆಗಿದೆ ಕೈ ನಾಯಕರ ಸಭೆ. ನಿರಂತರ 5 ಗಂಟೆಯಿಂದಲೂ ನಡೀತಾ ಇದೆ ಮೀಟಿಂಗ್. ಸಂಪುಟ ವಿಸ್ತರಣೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಸಭೆ ಬಳಿಕ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ. ನಾಯಕರು ತುಘಲಕ್ ಲೇನ್ನಲ್ಲಿರುವಂತಹ ರಾಹುಲ್ ಗಾಂಧಿ ನಿವಾಸ ಅಲ್ಲಿಗೆ ಹೋಗಿ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ಯಾರನ್ನ ಬಿಡಬೇಕು, ಯಾರನ್ನ ಸೇರಿಸ್ಕೋಬೇಕು, ಯಾರಿಗೆಲ್ಲ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಕಳೆದ 5 ಗಂಟೆಗಳಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ನಾಯಕರುಗಳು. ಕೆಲ ಹೊತ್ತಲ್ಲಿ ತುಘಲಕ್ ರಸ್ತೆಯಲ್ಲಿರುವಂತಹ ರಾಹುಲ್ ಗಾಂಧಿ ನಿವಾಸಕ್ಕೆ ಭೇಟಿ ನೀಡಿ ರಾಹುಲ್ ಗಾಂಧಿ ಜೊತೆ ಮಾತನಾಡಿ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿಲ್ಲಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಸಭೆ ನಡೆಸ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಈ ಸಭೆ ದಿಲ್ಲಿಯಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ವಾರ್ ರೂಮ್ ಏನು ಮಾಡ್ಕೊಂಡಿದ್ದಾರೆ ದಿಲ್ಲಿಯಲ್ಲಿ, ಅಲ್ಲಿ ಈ ಸಭೆ ನಡೀತಾ ಇದೆ. ಸಂಜೆ ರಾಹುಲ್ ಗಾಂಧಿ ಜೊತೆ ಭೇಟಿಯಾಗಿ ಪಟ್ಟಿಯನ್ನು ಫೈನಲ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು. ದಿಲ್ಲಿಯ ಜಿಆರ್ಜಿ ರೋಡ್ನಲ್ಲಿರುವಂತಹ ಕಾಂಗ್ರೆಸ್ ವಾರ್ ರೂಮ್, ಇಲ್ಲಿ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಆರಂಭ ಆಗಿದೆ ಕೈ ನಾಯಕರ ಸಭೆ. ಈಗ 5 ಗಂಟೆ ಆಯಿತು, ಇನ್ನೂ ಕೂಡ ಮೀಟಿಂಗ್ ಈ ನಾಯಕರ ಮೀಟಿಂಗ್ ಮುಂದುವರೆದಿದೆ. ಈ ಸಭೆಯಲ್ಲಿ ಸಂಪುಟ ವಿಸ್ತರಣೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಯಾರಿಗೆ ಕೊಟ್ಟರೆ ಮುಂದಿನ ಲೋಕಸಭಾ ಚುನಾವಣೆ ವೇಳೆ ಲಾಭ ಆಗುತ್ತೆ, ಯಾರನ್ನು ಕೈ ಬಿಡಬೇಕು, ಉತ್ತರ ಕರ್ನಾಟಕದ ಪ್ರಾತಿನಿಧ್ಯ, ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ, ವಿವಿಧ ಸಮುದಾಯಗಳ ಪ್ರಾತಿನಿಧ್ಯ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ಬಳಿಕ ಇಲ್ಲಿ ಮೀಟಿಂಗ್ ಆದ ಬಳಿಕ ಇಲ್ಲೊಂದು ಸ್ಪಷ್ಟ ರೂಪವನ್ನು ಪಡೆದ ಬಳಿಕ ಮೀಟಿಂಗ್ ರಾಹುಲ್ ಗಾಂಧಿ ನಿವಾಸಕ್ಕೆ ತೆರಳಿ ಅಲ್ಲಿ ಅಂತಿಮ ಮುದ್ರೆಯನ್ನು ಪಡ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಸದ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಸಭೆಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಈ ಮೂಲಕ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗ ಬಂದು ತಲುಪಿದೆ. ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ಲವೋ ಅನ್ನುವಂಥ ಒಂದು ಸಣ್ಣ ಅನುಮಾನ ಈಗಲೂ ಕೂಡ ಆಕಾಂಕ್ಷಿಗಳಲ್ಲಿ ಮನೆ ಮಾಡಿರುವ ನಡುವೆನೇ ಇಲ್ಲಿ ದಿಲ್ಲಿಯಲ್ಲಿ ಎಲ್ಲವೂ ಕೂಡ ಒಂದು ಸ್ಪಷ್ಟ ರೂಪವನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಯಾಕಂದರೆ ಕಳೆದ 5 ಗಂಟೆಗಳಿಂದಲೂ ಮ್ಯಾರಥಾನ್ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ ನಾಯಕರುಗಳು. ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ವಾರ್ ರೂಮ್ನಲ್ಲಿ ಈ ಸಭೆ ನಡೀತಾ ಇದೆ. ಇಲ್ಲಿ ಒಂದು ಸ್ಪಷ್ಟ ರೂಪವನ್ನು ಪಡೆದ ಬಳಿಕ ಚರ್ಚೆ ರಾಹುಲ್ ಗಾಂಧಿ ನಿವಾಸಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ಮೀಟಿಂಗ್ ನಡೆದ ಬಳಿಕ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ದಿಲ್ಲಿಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಕಾಂಗ್ರೆಸ್ ವಾರ್ ರೂಮ್ನಲ್ಲಿ ರಾಜ್ಯದ 3 ಪ್ರಮುಖ ನಾಯಕರುಗಳು ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಬಳಿಕ ರಾಹುಲ್ ಗಾಂಧಿ ನಿವಾಸಕ್ಕೆ ಸಭೆ ಶಿಫ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನು ಇವತ್ತು ಬೆಳಗ್ಗೆವರೆಗೂ ಕೂಡ ಒಂದು ರೀತಿ ಗೊಂದಲ ಇತ್ತು, ಆಗುತ್ತೋ ಇಲ್ವೋ ಅಂತ ಹೇಳಿ ಆಕಾಂಕ್ಷಿಗಳಲ್ಲಿ ಗೊಂದಲ ಇತ್ತು. ಸೊ ಈಗ ಬಹುತೇಕ ಸ್ಪಷ್ಟ ರೂಪವನ್ನು ಪಡ್ಕೊಳ್ತಾ ಇದೆಯಾ ಸಂಪುಟ ಪುನರಚನೆ ಕಸರತ್ತು, ಹೇಗೆ ಹರೀಶ್? ಅಮರ್ ಪ್ರಸಾದ್, ಈಗಾಗಲೇ ಜಿಆರ್ಜಿ ರಸ್ತೆಯಲ್ಲಿ ಒಂದು ಪ್ರಾಥಮಿಕ ಹಂತದ ಸಭೆಯನ್ನ ಮಾಡ್ತಿದ್ರು, ಪೂರ್ವಭಾವಿ ಸಭೆಯನ್ನ ಮಾಡ್ತಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಹೋಗೋದಕ್ಕೂ ಮುಂಚೆ ಒಂದು ಪೂರ್ವಭಾವಿ ಸಭೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಇಲ್ಲಿ ಜಿಆರ್ಜಿ ರಸ್ತೆಯಲ್ಲಿ ಮಾಡ್ತಾ ಇದ್ರು. ಈಗ ಸಭೆ ಮುಕ್ತಾಯ ಆಗಿದೆ. ರಾಜ್ಯ ನಾಯಕರೆಲ್ಲರೂ ಕೂಡ ಈಗ ಕರ್ನಾಟಕ ಭವನದತ್ತ ಹೊರಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಇನ್ನೂ ಸಮಯವನ್ನ ನಿಗದಿ ಆಗಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸಂಜೆ 5 ಗಂಟೆಗೆ ಈಗ ಸಭೆ ಸೇರಲಿಕ್ಕೆ ಸಮಯವನ್ನ ಕೊಟ್ಟಿದ್ರು. ಆದ್ರೆ ಇನ್ನೂ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಟ್ಟಿಲ್ಲ. ಯಾಕಂತಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ
ಪ್ರದೇಶ ಛತ್ತೀಸ್ಗಢ, ಇಲ್ಲಿ ಸಂಪುಟ ರಚನೆಯನ್ನ ಮಾಡಬೇಕಾಗಿದೆ, ಸಂಪುಟಕ್ಕೆ ಹೊಸಬರನ್ನ ಸೇರಿಸ್ಕೊಳ್ಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಅದರ ಬ್ಯುಸಿಯಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ. ಇನ್ನು ರಾಜ್ಯ ನಾಯಕರಿಗೆ ಇನ್ನೂ ಸಮಯವನ್ನ ಕೊಟ್ಟಿಲ್ಲ. ಇಲ್ಲಿ ಮುಖ್ಯವಾಗಿ ಈಗ ಪ್ರಾಥಮಿಕ ಪೂರ್ವಭಾವಿಯಾದಂತಹ ಸಭೆ GRG ರಸ್ತೆಯಲ್ಲಿ ಮುಕ್ತಾಯ ಆಗಿದೆ. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರೆಲ್ಲ ಸಚಿವರನ್ನ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂತ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಮಧ್ಯಾಹ್ನ 1 ಗಂಟೆಯಿಂದ ಸಭೆ ಆರಂಭ ಆಗಿತ್ತು. 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸತತ 5 ಗಂಟೆಗಳ ಕಾಲ GRG ರಸ್ತೆಯಲ್ಲಿ ವಾರ್ ರೂಮ್ ನಲ್ಲಿ ಸಭೆ ನಡೆಸಿರ್ತಕ್ಕಂಥದ್ದು. ಈ ಸಭೆಯಲ್ಲಿ KC ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗಿದ್ರು. ಸಾಕಷ್ಟು ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ಬಂದಿದ್ದಾರೆ. ತಮ್ಮ ತಮ್ಮ ಬೆಂಬಲಿಗರಿಗೆ ಲಾಬಿಯನ್ನ ನಡೆಸ್ತಿದ್ದಾರೆ. ತಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಲಾಬಿಯನ್ನ ನಡೆಸ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ ಬಳ್ಳಾರಿಯಿಂದಲೂ ಕೂಡ ಶಾಸಕರು ಬಂದಿದ್ದಾರೆ. ಸಂಡೂರಿನ ಶಾಸಕರಾದಂತಹ ತುಕಾರಾಂ ಅವರು ದೆಹಲಿಯಲ್ಲಿದ್ದಾರೆ. ಹಗರಿಬೊಮ್ಮನಹಳ್ಳಿ ಶಾಸಕರಾದಂತಹ ಭೀಮಾ ನಾಯ್ಕ ಅವರು ದೆಹಲಿಯಲ್ಲಿದ್ದಾರೆ. ರಹೀಂ ಖಾನ್ ಅವರು ದೆಹಲಿಯಲ್ಲಿದ್ದಾರೆ. ಎಲ್ಲರೂ ಕೂಡ ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಬಿಯನ್ನ ನಡೆಸ್ತಿರ್ತಕ್ಕಂಥದ್ದು. ಹಿರಿಯ ಕಾಂಗ್ರೆಸ್ ಮುಖಂಡರನ್ನ ದೆಹಲಿಯಲ್ಲಿ ಭೇಟಿ ಆಗ್ತಿದ್ದಾರೆ. ಈಗ GRG ರಸ್ತೆಯಲ್ಲಿ ಇರ್ತಕ್ಕಂಥ ವಾರ್ ರೂಮ್ ಏನಿದೆ, ಇಲ್ಲಿ ಸಭೆ ಮುಕ್ತಾಯ ಆಗಿದೆ. ಈಗ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟ ತಕ್ಷಣವೇ ಎಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ಈಗಾಗಲೇ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ನಿವಾಸಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಅಂತಿಮವಾದಂತಹ ಫೈನಲ್ ಆಗಿ ಯಾರನ್ನೆಲ್ಲ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಬೇಕು, ಅದ್ರ ಜೊತೆಗೆ ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನುವಂತ ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಈಗ ಒಂದು ಹಂತದ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ರಾಹುಲ್ ಭೇಟಿಗೆ ಸಮಯವನ್ನ ಕಾಯ್ತಾ ಇರ್ತಕ್ಕಂಥದ್ದು. ಅಮರ್ ಪ್ರಸಾದ್.